ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯಾತ್ರಾ KMD ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿವಿ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅಪರೂಪ ಐತಿ. ಇದು ಸ್ಥಳದ ಹೆಸರು ಲಿಂಗನಬಂಡಿ ಅಂಥೇಳಿ. ಇದು ಇರೋದು ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆ ಒಳಗೆ. ಇಲ್ಲಿನ ವಿಶೇಷತೆ ಏನಂದ್ರೆ ಇಲ್ಲಿ ಒಂದು ಅಪರೂಪವಾದ ದೇವಸ್ಥಾನ ಐತಿ. ಅದುವೇ ಶ್ರೀ ಮೌನೇಶ್ವರರ ದೇವಸ್ಥಾನ. ಅದಷ್ಟೇ ಅಲ್ಲ, ಇಲ್ಲಿ ಒಂದು ಅಕ್ಷಯ ಪಾತ್ರೆ ಅಂತ ಐತಿ, ಅದನ್ನು ನೋಡೋಣಂತ. ಮತ್ತು ಇಲ್ಲಿ ಅದಕ್ಕಿಂತ ಅಪರೂಪ ಅಂತಂದ್ರೆ ಒಂದು ಅಳಬುರ್ಕಿ ಗುಂಡ ಅಂತ ಐತಿ, ಅದನ್ನು ತೋರಿಸ್ತೀನಿ ಅಂತ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ಅಂತ. ಪೂರ್ತಿ ವಿಡಿಯೋ ನೋಡ್ರಿ. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಈ ದೇವಸ್ಥಾನದ ಸುಂದರ ದೃಶ್ಯವನ್ನು ಕಣ್ತುಂಬಿಕೊಳ್ಳೋಣಂತ. ಬರ್ರಿ ಹೋಗೋಣ. ಜ್ಞಾನಪ್ಪ ಅಂತಂದು ಹಾಲು ಮತ್ತವ್ರು ಅದು ಜವಳ ಬಿಟ್ಟಿದ್ದ ಅವ್ರಿಗೆರೆಗಾಗ ಲಿಂಗನ ಬಂಡಿಗೆ ಬರ್ರಿ, ನಾನು ಜವಳ ಬಿಟ್ಟಿನ ಬಾ ಅಂತಂದು ಅಲ್ಲಿ ಇಲ್ಲಿ ಕರೆ ಕಳಿಸಿದ್ದೈತೆ. ಅವರು ಪ್ರಸಾದ ಮಾಡಿಸಿದಂತೆ ಜ್ಞಾನಪ್ಪಯ್ಯ. ಅಲ್ಲಿ ಕುಂತ ಜಾಗ ಅದು ಎಲ್ಲ ಬಡಿಗೆರು ಕಮ್ಮಾರು ಎಲ್ಲರೂ ಕೂಡಿ ನೀವು ಎಲ್ಲರೂ ಕೂಡಿ ಊಟ ಮಾಡಪ್ಪ ಅಂತಂದು 1 ಗಂಟೆಗೆ ಊಟ ಮಾಡತ್ತಂದ್ರೆ ಇವ್ರು ಮಾಡಲಂತೆ. ಬಡಿಗೆರ ಮಂದಿ ಕಂಬಾರ ಮಂದಿ ನಾ ಎಷ್ಟು ನೀ ಎಷ್ಟಂದ್ರೆ ಗುಜ್ಜಾಗಿಬಿಟ್ಟಂತೆ. ನೋಡು ಉಸಿರು ಕೂಡಿ ಉಂಡಪ್ಪ ಮುತ್ತು ಉತ್ತ ಜೋಡಿ ಎಲ್ಲ ಕೊಡ್ತೀನಿ, ನೀವೇಂತೆ ಒಂದಾಗಿ ಹೋಗ್ರಿ ಎಲ್ಲರೂ ಬಾರ್ರಿ. ನಮ್ಗೆ ಏನಕ್ಕೆ ವಾರ ಕೊಡ್ತೀನಿ, ನೀನು ಕೂಡ ಯಾರು ಮುಖ ಅವ್ರು ಕೂಡ ಯಾರು ಮುಖ ಕಂಬ ಎತ್ತು, ಅವ್ರು ಎತ್ತು ಇವ್ರು ಎತ್ತು ಬಡಿಗೆ ಎತ್ತು ಅಕ್ಷರ ಎತ್ತು. ಹಾಗಾಗಿ ಅವ್ರ ಇಲ್ಲೇ ಆಗುದಿನ ಬಿಟ್ಬಿಟ್ರು. ಬಿಟ್ಟಿಂದ ಜ್ಞಾನಪ್ಪ ಬಂದಲ್ಲ, ಮಳೆ ಬರಂತ ಮಾಡ್ಬಿಟ್ಟಂತೆ ಪರಮಾತ್ಮನ. ಹೌದ್ರಿ. ಅವು ಕುದಂದು ಬ್ರಷ್ ಮುಖ ಪಂಚಾಯತ್ ಹಂಚಿಂತ ಕಡಿ ಆಗ್ಲಂತಂದು ಆ ಶಾಪ ಕೊಟ್ಬಿಟ್ಟಂತೆ. ಶಾಪ ಕೊಟ್ಟಾಗ ಅದು ಮಳೆ ಬರಕತ್ತಂತೆ. ಅನ್ನ ಪ್ರಸಾದ ಅದಕ್ಕಂದು ಹೋಗಕತ್ತಂತೆ. ಈ ಜ್ಞಾನಪ್ಪ ಬಾ ತಗಬಾ ಇದು ಪ್ರಸಾದ ಅಂತೆ. ಅವಾಗ ಕಂಬಳಿ ಹಾಕಿ ಬೆಳ್ಕೊಂಡ್ರ ಅಂತ ಬೆಳ್ಕೊಂಡು ಕಟ್ಕೊಂಡು ಅವಾಗಿಂದ ಚೆನ್ನಾಗಿ ತೋಲಿ ಅಂತಂತೆ. ಮತ್ತೆ ಸಿರ್ಸಂಗಿ ಒಳಗೆ ಹಾಕಿ ತಂಗಿ ಕಾಳಮ್ಮನ ಹಾಕಿ ನನ್ನ ಮಗ್ಗ ಯಾಕೆ ಇಂಥ ಶಿಕ್ಷೆ ಕೊಟ್ಟು ಆ ಶಾಪ ನಾತಕ್ಕಂತಂದ್ರೆ ತಕ್ಕಂದ್ರೆ ಕೆಲಸ ಮಾಡಿ ನನ್ನ ಸೇವೆ ಮಾಡಿ ನಾನು ಹಿಂದಿರ್ತೋಗ ಅನ್ನಕ್ಕೆ. ಅವಾಗ ಆಕಿ ಸೇವೆ ಮಾಡಿಬಿಟ್ರೆ ಯಾವಾಗ ಚಕ್ರ ಬಂದು ಹೋಗ್ಬಿಡುತ್ತೆ, ತಕ್ಕಂದು ಹಿಂದಿರ್ತೋಗ ಅನ್ನೋದು. ಹಿಂಗೆ ಮಾಡಿ ಅದಾಯ್ತು. ಅಲ್ಲಿ ಐತಲ್ರಿ, ಅಲ್ಲಿ ಅಕ್ಷಯ ಪಾತ್ರೆ ಅಲ್ಲಿ ಐತ್ರಿ. ಎಷ್ಟು ವರ್ಷದಿಂದ ಈಗ ಇಷ್ಟ ಮಾಡೋದು. ಅದು ಉಳಿ ತುಂಬ ಸಣ್ಣ ಉಳಿ ಮುಟ್ಟಿಲ್ಲ. ಅದು ತಳಗೇರ ಅಂತಲ್ಲಿ ಪಕ್ಕ ಐತೆ. ಅವರ ಗೊಬ್ಬರ ಕಟ್ಸಾರ, ಅವರ ಅಲ್ಲಿ ಆಶೀರ್ವಾದ ಐತದಾಗ ಅವ್ರಿಗೆ ಅವರ ಮಾಡ್ಸ್ಯಾರ ವೃತ್ತಿ ಕಾಲ. ಇದು ಪೂರ್ವ ಗುಡಿಯೋದು. ಇದು ತಿಮ್ಮಪ್ಪ ಅಂತ ವೆಂಕಟರಮಣ ಕರ್ಸ್ಯಾರ ಇಲ್ಲಿಗೆ. ಇದು ತಿರುಪತಿ ಬಂದಿದ್ರಂತೆ ಭಕ್ತರು. ಈಗ ಮುನೇಶ್ವರ ಅಲ್ಲಿ ಒಂದು ಬಾವಿ ಐತಿ, ಆ ಬಾಯಿ ಜಳಕ ಮಾಡ್ಕತ್ತಾರ ಅವರು. ಹೋಗ್ಲ ಮುಟ್ಬಿಡೋದು. ಇಲ್ಲಾಂದ್ರೆ ಏನೋ ಒಂದು ಕಾರ್ಯಕರ ಆಗಿ ಅಂತ ಎಲ್ಲಿ ಉಕ್ರಪ್ಪ ಅನ್ಬೇಕು, ಅಡ್ಡು ಬರ್ಬೇಕು, ಅದು ಬಿಡ್ಬೇಕಂತ. ಇದು ಎಲ್ಲಿ ಉಕ್ರಪ್ಪ ಏನೋ ತಿರುಪತಿ ಹೋಗ್ಬೇಕು, ನಿಮ್ಗೆ ತಿರುಪತಿ ಇಲ್ಲೇ ಕರೆಸ್ತಪ್ಪ ಅವನು. ಹೆಂಗೆ ಕರೆಸ್ತಂತ ನಾವು ಬಿಡೋಕೆ ಆರ ಬಿಡ್ಸಿದಂಗ. ಅವಾಗ ವೆಂಕಟರಮಣ ಅಂತೆ ಇವ್ರು ದರ್ಶನ ಕೊಡಪ್ಪ ಅಲ್ಲಿದ್ದ ಬಂದು ಇವ್ರು ನೀವು ನಮ್ಮ ಬಿಡ ನೋಡೋದು ಆತ ಕೊಟ್ಟು ಬಿಡುತ್ತಂತೆ. ಆತ ಇಲ್ಲಿಗೆ ಇಲ್ಲ ಅಲ್ಲ. ಇಲ್ಲಿನ ಮೌನೇಶ್ವರರ ಪವಾಡಗಳ ಬಗ್ಗೆ ಒಬ್ಬರು ಅಜ್ಜಾರು, ಅವರು ನಮಗೆ ಬಂದ ಪ್ರವಾಸಿಗರು ಭಾಳ ಚಂದ ಹೇಳಿದ್ರು. ಅದು ನಿಮಗೆ ಅರ್ಥ ಆಗುತ್ತೋ ಇಲ್ಲ, ನಾ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಇಲ್ಲಿ ಒಬ್ಬರು ಪಂಚಾಳರ 5 ಕುಲದವರು ಅಂದ್ರೆ ಕಮ್ಮಾರು, ಬಡಿಗೇರು, ಅಕ್ಕಸಾಲಿಗರು ಅಂತೇಳಿ ಇರ್ತಾರಲ್ಲ, ಅವರು 5 ಕುಲನೂ ಇಲ್ಲಿ ಊಟಕ್ಕೆ ಕುಂತಿದ್ರಂತ. ಊಟ ಕೊಟ್ಟಿದ್ನಂತ ಮೌನಪ್ಪಯ್ಯ. ಊಟ ಮಾಡಿರಿ, ನಿಮ್ಗೆ ಕೇಳಿದ್ದ ಕೊಡ್ತೀನಿ, ವಜ್ರ ವೈಡೂರಿ ಬಂಗಾರಗಳನ್ನೆಲ್ಲ ಕೊಡ್ತೀನಿ ಅಂತಂದು ಊಟಕ್ಕೆ ಹಚ್ಚಿದ್ನಂತ ಮೌನಪ್ಪಯ್ಯ. ಆವಾಗ ಪಂಚಾಳರು ಯಾರಿಗೆ ಬೇಕು ಊಟ ಫಸ್ಟ್ ಬಂಗಾರ ವಜ್ರ ವೈಡೂರ್ಯಗಳನ್ನು ಕೊಡು ಅಂದ್ರಂತ. ಅಷ್ಟೊತ್ತಿಗೆ ಮಳೆ ಬರಕತ್ತಂತ. ಮಳೆ ಬರೋ ಸಮಯಕ್ಕೆ
ಅದು ಅಣ್ಣ ತೇಲ್ಕೊಂಡು ಹರ್ಕೊಂಡು ಹೊಂಟಿತ್ತಂತ. ಅವಾಗ ಜ್ಞಾನಪ್ಪ ಅಂತೇಳಿ ಒಬ್ಬರು ಕುರುಬರ ಮನೆತನದ ಒಬ್ಬ ಅಜ್ಜ ಕುರಿ ಕಾಯ್ಕೊತ ಬಂದಾಗ, ಏ ಜ್ಞಾನಪ್ಪ ತಗೋ ಇದು ಅಂತೇಳಿ ಮೌನಪ್ಪಯ್ಯನವರು ಹೇಳ್ತಾರಂತ. ಅವ ಜ್ಞಾನಪ್ಪಜ್ಜ ಅಣ್ಣವನ್ನೆಲ್ಲ ತನ್ನ ಕಂಬಳಿ ಒಳಗೆ ಬೆಳೆದು ಬಾಚ್ಕೊಂಡು ಹಾಕ್ಕೊಂಡು ಹೋಗ್ಕಣಂತ. ಇನ್ನು ಮುಂದೆ ನಿನಗೆ ಯಾವುದೇ ಅನ್ನದ ಕೊರತೆ ಇರೋಂಗಿಲ್ಲ ಅಂತೇಳಿ ಅಲ್ಲಿ ವರ ಕೊಡ್ತಾನಂತ. ಮತ್ತು ಅಲ್ಲಿಂದ ವಿಶ್ವಕರ್ಮ ಸಮಾಜದವರಿಗೆ ಶಾಪ ಕೊಡ್ತಾನಂತ ಮೌನಪ್ಪಯ್ಯ. ಆವಾಗ ವಿಶ್ವಕರ್ಮ ಸಮಾಜದ ಕುಲದೇವತೆ ಆದಂಥ ಕಾಳಮ್ಮ ಪ್ರತ್ಯಕ್ಷ ಆಗಿ ಮೌನಪ್ಪಯ್ಯನವರಿಗೆ ಕೇಳ್ತಾಳಂತೆ, ನನ್ನ ಮಕ್ಕಳಿಗೆ ಇಂಥ ಶಾಪ ಯಾಕೆ ಕೊಟ್ಟಿ ಅಂತೇಳಿ ಇದಕ್ಕೆ ಏನಾರ ಪರಿಹಾರ ಕೊಡು ಅಂತೇಳಿ ಕೇಳ್ತಾಳಂತ. ಆವಾಗ ಮೌನಪ್ಪಯ್ಯನವ್ರು ಹೇಳ್ತಾರಂತ, ಯಾವಾಗ ನಿನ್ನ ಆರಾಧ್ಯ ಮಾಡ್ಕೋತ, ನಿನ್ನ ಪೂಜೆ ಮಾಡ್ಕೋತ, ನಿನ್ನ ಸೇವೆ ಮಾಡ್ಕೋತ ಹೋದವರಿಗೆ ಈ ಪಾಪ ತಟ್ಟಂಗಿಲ್ಲ, ಶಾಪ ವಿಮುಕ್ತಿ ಆಗತ್ತಾ, ನಾನು ಹೊಳ್ಳಿ ಕೊಡುವಂಥ ವರ ಅಂತೇಳಿ ಹೇಳ್ತಾರಂತ. ಅದನ್ನು ಆ ಅಜ್ಜಾರು ಇಟ್ಟೋತನ ಭಾಳ ಚಂದ ಹೇಳಿದ್ರೆ. ಈಗ ಅದೆಲ್ಲ ಬಿಡೋನು, ನೆಕ್ಸ್ಟ್ ನಮಗೆ ಬೇಕಾಗಿರೋದು, ನೆಕ್ಸ್ಟ್ ನಾವು ಹೊಂಟಿರೋದು ಅಳಬುರ್ಕಿ ಗುಂಡ. ಈ ಅಳಬುರ್ಕಿ ಗುಂಡಿಗೆ ಅಳಬುರ್ಕಿ ಗುಂಡು ಅಂತೇಳಿ ಯಾಕೆ ಹೆಸರು ಅಂತೇಳಿ ನಿಮಗೇನಾರ ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ, ನಾ ಹೇಳ್ತೀನಿ ಅಂತ. ಆಮೇಲೆ ಇದನ್ನು ಹುಡುಕೊಂಡು ಕೇಸಿ ನಾವು ಹೊಂಟೇವಿ. ಭಾಳ ದೂರ ಇತ್ತು ಅನ್ಸುತ್ತೆ. ಅದು ನಡ್ಕೊಂಡು ಭಾಳ ಕಲ್ಲೊಳಗೆ ನಡ್ಕೊಂಡು ಹೊಂಟಿದ್ದೇವೆ. ಮುಂದೇನಾಗುತ್ತೆ ಹೆಂಗೈತಿ ಎಲ್ಲ ಪ್ಲೇಸ ನೋಡ್ಕೊಳ್ಳೋಣ ಅಂತ. ಮತ್ತು ಆ ಅಳಬುರ್ಕಿ ಗುಂಡನ್ನು ತೋರಿಸ್ತೀನಿ ಅಂತ ನಿಮಗೆ, ಬರ್ರಿ. ಅಷ್ಟ್ರಾಗ ಇಲ್ಲಿ ದಾರ್ಯಾಗ ಒಂದು ಗಿಡ ಕಾಣಿಸ್ತು. ಕಲ್ಲಿನ ಮೇಲೆ ಇದು ಹೆಂಗೆ ಬೆಳೆದೈತಪ್ಪ ಅಂತ ಭಾಳ ಅಂದ್ರೆ ಭಾಳ ವಿಚಿತ್ರ ಆಗಿದ್ದು ನನಗೆ. ಅದು ಆ್ಯಕ್ಚುಲಿ ಹಿಂಗೆ ಬಂದು ನೋಡಿದಾಗ ಗೊತ್ತಾಯ್ತು ಇದು ಕಲ್ಲು ಒಡೆದೈತಿ. ಆದ್ರೆ ಭಾಳ ಎತ್ತರ ಐತಿ ಫ್ರೆಂಡ್ಸ್, ಇದು ಕಂಡಪ್ಟಿ ಎತ್ತರ ಐತಿ. ಪೂರ್ತಿ ತಳದಾಗಿಂದ ಹಿಡಿದು ಬೇರುತ್ತೆ ಒಳಗೆ ಹಾಸಿ ಅಷ್ಟು ಎತ್ತರ ಹೋಗೈತಿ. ಅದು ಗ್ರೇಟ್. ಅದು ವಾಪಸ್ ಕಳ್ಳಿ ಅಲ್ಲ, ಕಳ್ಳಿ ಜಾತಿ. ಯಾವ ಕಳ್ಳಿ ಗೊತ್ತಿಲ್ಲ ನನಗೂ. ಕಳ್ಳಿ ಜಾತಿಯ ಒಂದು ವಿಧವಾದ ಗಿಡ ಇದೆ. ತೆಳಗ್ಲಿಂದ ಪೂರ್ತಿ ಮ್ಯಾಗ್ವರೆಗೂ ಹಬ್ಬಿ ಬಿಟ್ಟೈತಿ. ತೋರ್ಸಾಕತ್ತೀನಿ. ಅತ್ತಿಗೆ ಫೋನ್ ಹಚ್ಚು, ಹೇಳ್ತಾಳೆ. ದೊಡ್ಡ ಅತ್ತಿಗೆ ಫೋನ್ ಹಚ್ಚು. ಎಲ್ಲಿ ನೋಡಿದ್ರಲ್ಲೂ ಕಲ್ಲ ಕಾಣಕತ್ತಿದ್ದು ಬರೀ. ಆದ್ರೆ ಭಾರಿ ಚಂದ ಇದ್ದು ಖರೆ. ಆದ್ರೆ ಅಳಬುರ್ಕಿಗೊಂಡು ಸಿಗವಲ್ದಾಗಿಬಿಟ್ಟಿತ್ತು. ಭಾಳ ಅಂದ್ರೆ ಭಾಳ ಹುಡುಕ್ಯಾಡಿದ್ದೀವಿ. ನಂತರ ಇಲ್ಲೊಬ್ಬರು ಸ್ಥಳೀಯರನ್ನು ಭೇಟಿಯಾಗಿ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಅಳಬುರ್ಕಿ ಗುಂಡು ಅಲ್ಲೇ ಐತೆ ಅಂತೇಳಿ. ಅದಕ್ಕಿಂತ ಮುಂಚೆಗೆ ಈ ಅಕ್ಷಯ ಪಾತ್ರೆಯನ್ನು ನೋಡ್ಕೊಂಬಿಡ್ರಿ ಒಂದು ಸಾರಿ. ಇದಕ್ಕೆ ಅಗಳು ಹೇಳಿದ್ರಲ್ಲ ಆ ಅಜ್ಜಾರು, ಆ ಕತಿ ಇದ ಅಕ್ಷಯ ಪಾತ್ರೆಯೊಳಗೆ ನಡೆದಿದ್ದು. ಕಲ್ ತೊಗೊಂಡು ಹೇರ್ತಾರತ್ಲಿ ಅವರು. ಅದೇ ತಂಗಾಳಿ ಪಡ್ಡಿ ಅದು. ಅದ್ರ ಮುಂದಿಲ್ದ ಅಲ್ಲೇ ಐತಿ ಮೋಸ್ಟ್ಲಿ. ಅದು ಅಳಬುರ್ಕಿ ಗುಂಡ. ಇದ ಅಲ್ಲ, ಅಲ್ಲೇ ಇದನ್ನ ವಿಡಿಯೋದಾಗ ಫುಲ್ಲು ಗೋಟ್ ಗಂಡಾಪಟ್ಟಿ ಹೈಟ್ ಐತಿ ಅಂತಂದ್ರೆ ಹತ್ತಾರ ಅನ್ನೋಂಗೆ ಇಂಥದ ಮಾಡ್ತಾರ ಅವರು ವಿಡಿಯೋ. ನಾವು ಹಂಗೆ ತೋರ್ಸೋದು ಇದನ್ನ. ಈಗ ಫುಲ್ ಗೋಟ್ ತೋರ್ಸೋದು ಇದನ್ನ, ಹಿಂಗೆ ಗೋಟ್ ತೋರ್ಸೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇಲ್ಲೇ ಇದ ನೋಡ್ಲೆ, ಇದ ಅಲ್ಲಿ ಗೊತ್ತಾ ನಾವು ಕೇಳ್ಬೇಕು. ಎಸ್ ಫ್ರೆಂಡ್ಸ್, ಫೈನಲಿ ಬಂದೇವು ನಾವು ಅಳಬುರ್ಕಿ ಗುಂಡು ಅಂತೇಕ. ಇದಕ್ಕೆ ಅಳಬುರ್ಕಿ ಗುಂಡು ಅಂತೇಳಿ ಯಾಕೆ ಹೆಸರು ಬಂದೈತಿ ಗೊತ್ತ ನಿಮ್ಗೆ? ಹೇಳ್ತೀನಿ ಕೇಳ್ರಿ. ಯಾರೋ ಒಬ್ಬ ಮಹಾನುಭಾವ ಇಲ್ಲಿ ಅಡ್ಡಾಡಕ್ಕೊಂದು ನೋಡಿಕೊಂಡು ಹೋಗಾಕಂತೇಳಿ ಬಂದವ. ಈಗಲ್ಲ, ಭಾಳ ಹಳೆ ಕಾಲದ ಕತೆ ಇದೆ. ಬಂದವ ಇಲ್ಲಿ ಮ್ಯಾಲೆ ಹತ್ತಿನಂತ ಈ ಕಲ್ಲು ಮೇಲೆ
ಕಲ್ಲು ಮೇಲೆ ಹತ್ತು ಹೊತ್ನ್ಯಾಗ ಈಸಿಯಾಗಿ ಹತ್ಯಾನಂತ ಹೊಳ್ಳಿ ಇಳ್ಯಾಕ ಬರಲಿಲ್ಲ ಅಂತ ಫ್ರೆಂಡ್ಸ್. ಅವ ಅಳೋದು ಕರಿದು ಎಲ್ಲ ಮಾಡಿಬಿಟ್ನಂತ. ಈ ಮತ್ತು ಊರನ್ನವರು ಬಂದು ಅವ್ನು ನೋಡಿ ಹಗ್ಗ ತೊಗೊಂಬಂದು ಇಳಿಸ್ಕೊಂಡಾರಂತ ಫ್ರೆಂಡ್ಸ್ ಅವನ್ನ. ಅದಕ್ಕೆ ಅವತ್ತಿಲಿಂದ ಇದನ್ನು ಅಳಬುರ್ಕಿ ಗುಂಡ ಅಂತ ಕರೆಯಾಕತ್ತಾರಂತ. ನೋಡೋನು ನಾವು ಹತ್ತಕ್ಕೆ ಟ್ರೈ ಮಾಡೋಣಂತ ಒಂದು ಸಾರಿ ಏನರ ಹತ್ತದಾಗತ್ತೋ ಇಲ್ಲೋ ಅಂತೇಳಿ. ನಾನಂತರೂ ಹತ್ತಂಗಿಲ್ಲಪ್ಪ ಯಪ್ಪ. ಮತ್ತು ಅದಾವತ್ತ ಇಳ್ಯಾಕೆ ಬರ್ಲಂತಂದ ಇದಾರ್ಬೇಕು ನೋಡು. ಇದೇ ಆ ಅಳಬುರ್ಕಿ ಗುಂಡು. ಇಲ್ಲೇ ಮ್ಯಾಲೆ ಹತ್ತಿದ್ನಂತವ ನೋಡತ್ತಿರಲ್ಲ. ಈ ಕಡೆ ದೇವಸ್ಥಾನ ಇರೋದು ಇಲ್ಲೇ ಐತಿ. ಈ ಕಡೆಯಿಂದ ಬಂದೆವು ನಾವು ನಡ್ಕೊಳ್ತಾ. ನಿಮಗೂ ಇದು ಇಷ್ಟ ಆಗಿದ್ರೆ ಒಂದು ಸಾರಿ ಬಂದು ಭೇಟಿ ಕೊಡ್ರಿ. ಹೆಂಗಿತ್ತು ವಿಡಿಯೋ ಎಕ್ಸ್ಪೀರಿಯನ್ಸ್ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಲೊಕೇಶನ್ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲೊಕೇಶನ್ ಕೋಡ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು ಎಲ್ಲಿ ಬರುತ್ತೆ ಎಲ್ಲಿಲ್ಲ ಅಂಥೇಳಿ. ಮತ್ತು ಇಂಥದ್ದು ಲಾಗಿಂಗ್ ವಿಡಿಯೋಸ್ ಮತ್ತು ವೆರೈಟಿ ತೊಗೊಂಬರ್ತಿರ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ಕೊರಿ.